ಒಲವ ಮಧುರ ಸಾಕ್ಷಾತ್ಕಾರ ಭಾಗ 1. ಅಲಾರಾಮ್ ಅದಾಗಲೇ 6ನೇ ಬಾರಿಗೆ ಬಡಿದುಕೊಳ್ಳುತ್ತಿತ್ತು. ಆದರೆ ಅವನಿಗೆ ಏಳೋ ಮನಸ್ಸಿರಲಿಲ್ಲ. ಇನ್ನೂ ನಿದ್ದೆ ಮಾಡ್ತಾ ಹೋದರೆ ಆಫೀಸಿಗೆ ತಡವಾಗುತ್ತದೆ ಎಂದುಕೊಂಡವನು ನಿಧಾನವಾಗಿ ಎದ್ದು ಕುಳಿತನು. ಎಚ್ಚರವಾದಾಗ ತಲೆ ಧೀಮ್ ಎಂದು ಹಿಡಿದುಕೊಂಡಿತ್ತು. ಸಿಡಿಯುತ್ತಿದ್ದ ತಲೆಯನ್ನು ಒತ್ತಿಕೊಳ್ಳುತ್ತಾ ನಿಧಾನವಾಗಿ ಕಣ್ಣು ಬಿಟ್ಟನು. ಇನ್ನು ಮುಂದೆ ರಾತ್ರಿ ಸಮಯ ಸ್ವಲ್ಪ ಕುಡಿದ್ರೆ ಒಳ್ಳೆಯದು, ಇಲ್ಲ ಅಂದರೆ ದಿನ ಇದೇ ಕತೆ ಎಂದುಕೊಂಡವನು ಹೋಗಿದ್ದು ಬಾತ್ರೂಮ್ ಕಡೆ. 8 ದಾಟಿ 9 ಅವನು ಆಫೀಸಿಗೆ ಹೋಗುವ ಸೂಚನೆ ಕಾಣುತ್ತಿರಲಿಲ್ಲ. ರಾತ್ರಿ ಕುಡಿದು ಮಾಡಿದ ಅವಾಂತರಕ್ಕೆ ಸಾಕ್ಷಿ ಎಂಬಂತೆ ಅಲ್ಲಲ್ಲಿ ಬಿದ್ದಿದ್ದ ಬಾಟಲಿಗಳು, ಮೂಳೆಗಳು, ಸುಟ್ಟ ಸಿಗರೇಟ್ ತುಂಡುಗಳು ಅವನನ್ನು ಅಣಕಿಸುತ್ತಿದ್ದವು. ಛೇ, ನನ್ನ ಮಕ್ಕಳು ರಾತ್ರಿಯೆಲ್ಲ ಚೆನ್ನಾಗಿ ಕುಡಿದು ಆರಾಮಾಗಿ ಮನೆ ಸೇರ್ಕೊಂಡು ಬಿಡ್ತಾರೆ. ಇದೆಲ್ಲ ನಾನು ಮಾಡಬೇಕೀಗ. ಗೆಳೆಯರಿಗೆ ಮನದಲ್ಲೇ ಬೈದುಕೊಂಡು ಹೊರಗಿದ್ದ ಡಸ್ಟ್ಬಿನ್ ಹಿಡಿದು ಬಂದನು. ಜಯಂತ್ 33 ವರ್ಷದ ಸ್ಟಿಲ್ ಬ್ಯಾಚುಲರ್ ಯುವಕ. ನೋಡಲು ಹ್ಯಾಂಡ್ಸಮ್ ಆಗಿ ಇದ್ದರೂ ಅದೇನೋ ನಾಚಿಕೆ ಸ್ವಭಾವದ ಹುಡುಗ. ಅವನಿಗೆ ಕೇವಲ 2 ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ ಇದ್ದರು. ಅವರಿಬ್ಬರೂ ಮದುವೆಯಾಗಿದ್ದರು. ಆದರೆ ನಮ್ಮ ಹುಡುಗ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಲು ಹೋಗಿರಲಿಲ್ಲ. ಮಗ, ವಯಸ್ಸಾಗ್ತಾ ಇದೆ ಕಣೋ, ಬೇಗ ಮದುವೆ ಮಾಡ್ಕೊಳ್ಳೋ. ಗೆಳೆಯರು ಛೇಡಿಸಿದಾಗ ಸುಮ್ಮನೆ ಮುಗುಳು ನಗುತ್ತಿದ್ದನಷ್ಟೆ. ಜಯಂತ್ ಸ್ನೇಹಿತರಿಗೆ ಮನೆಯಲ್ಲಿ ಕುಡಿಯಲು ಪರ್ಮಿಷನ್ ಇರಲಿಲ್ಲ. ವೀಕೆಂಡ್ ಬಂತೆಂದರೆ ಸಾಕು, ಜಯಂತ್ ಮನೆಯಲ್ಲಿ ಒಟ್ಟಿಗೆ ಸೇರಿಬಿಡುತ್ತಿದ್ದರು. ಥೋ, ಅದು ಯಾಕಾದರೂ ಮದುವೆ ಮಾಡ್ಕೊಂಡ್ವೋ. ಅವರನ್ನು ಸಾಕೋದಲ್ಲದೆ ನಮ್ಮಿಷ್ಟ ಬಂದಾಗಿರೋ ಸ್ವಾತಂತ್ರ್ಯ ಕೂಡ ಇಲ್ಲ. ಗೆಳೆಯರ ಗುಣಗಾಟಕ್ಕೆ ಜಯಂತ್ ಕಿವುಡನಾಗುತ್ತಿದ್ದನು. ಮನೆ ಕಸ ತೆಗೆದು ಅಡುಗೆ ಮನೆ ಒಕ್ಕವನಿಗೆ ಸಿಂಕಲ್ಲಿದ್ದ ಪಾತ್ರೆಗಳು ಇನ್ನಷ್ಟು ತಲೆನೋವು ತಂದಿದ್ದವು. ತಲೆ ಒತ್ತಿಕೊಂಡವನು ಹಾಲಿನ ಪಾತ್ರೆಯೊಂದನ್ನು ತೊಳೆದುಕೊಂಡು ರಾತ್ರಿ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದ ಹಾಲನ್ನು ಕಾಯಲು ಇಟ್ಟನು. ಮನೆಯೆಲ್ಲ ಏನು ಹೀಗಿದೆ? ಥೂ, ನಾನು ಬರ್ಬರ್ತಾ ಸೋಮಾರಿ ಆಗ್ತಾ ಇದ್ದೀನಿ. ಇದೆಲ್ಲ ಒಳ್ಳೆ ಅಭ್ಯಾಸಗಳಲ್ಲ, ನಾನು ಬದಲಾಗಬೇಕು. ಯೋಚನೆಯಲ್ಲಿ ಮುಳುಗಿದವನಿಗೆ ಹಾಲು ಹುಕ್ಕಿ ಸುರಿದಿದ್ದು ಅರಿವಾಗಲೇ ಇಲ್ಲ. ಛೇ, ತಲೆ ಒತ್ತಿಕೊಂಡವನು ಸ್ಟವ್ ಆರಿಸಿ ಉಳಿದಿದ್ದ ಹಾಲಿಗೆ ಬ್ರೂ ಬೆರೆಸಿಕೊಂಡು ಬಂದು ಕುಳಿತನು. ಅಮ್ಮನ ಕಾಲ್ ಬರಲು ಮುಖ ಸಿಂಡರಿಸಿಕೊಂಡೇ ಕಾಲ್ ಪಿಕ್ ಮಾಡಿದ. ಅದೇ ಹಳೆಯ ರಾಗ ಎನ್ನುವಂತೆ ಅವನ ತಾಯಿ ಪ್ರತಿ ಬಾರಿ ಹೇಳುತ್ತಿದ್ದುದು ಒಂದೇ ಮಾತು. ನಿನ್ನ ಫ್ರೆಂಡ್ಸ್ಗೆಲ್ಲ ಮದುವೆ ಆಗಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇದ್ದಾರೆ. ನಮಗೂ ವಯಸ್ಸಾಯಿತು ಮಗ. ಸಾಯೋ ಮೊದಲು ಮೊಮ್ಮಗು ಮುಖ ನೋಡಿ ಕಣ್ಮುಚ್ಚೋ ಆಸೆ ನಮ್ಮದು. ಇದೇ ರೀತಿ ಅವರ ಮಾತು ಸಾಗುತ್ತಿತ್ತು. ಆ ಸಮಯದಲ್ಲೆಲ್ಲ ಜಯಂತ್ ನಗುತ್ತಾ ಮಾತನ್ನು ತಿಳಿಸಿ ಬಿಡುತ್ತಿದ್ದ. ಆದರೆ ಇಂದು ಬೆಳಿಗ್ಗೆಯೇ ಹಿಡಿದ ತಲೆನೋವು ಅವನ ಬುದ್ಧಿಯನ್ನು ಬಂಧಿಸಿತ್ತು. ಅಮ್ಮ, ನಾನೇ ಇನ್ನೂ ಲೈಫಲ್ಲಿ ಸೆಟ್ಲಾಗಿಲ್ಲ. ಮದುವೆ ಮಾಡ್ಕೊಂಡು ಬಂದು ಅವಳಿಗೇನು ಗಂಜಿ ಹಾಕ್ಲಾ? ರೇಗಿದ. ನಿಮ್ಮಪ್ಪ ನನ್ನ ಮದುವೆ ಮಾಡ್ಕೊಂಡು ಬಂದಾಗ ಇರೋದಕ್ಕೆ ಮನೆ ಕೂಡ ಇರಲಿಲ್ಲ. ಈಗಲೂ ಹಾಗೇ ಇದ್ದೀವಾ? ದೇವ್ರ ಹಣೆಯಲ್ಲಿ ಬರೆದಿದ್ರೆ ಒಳ್ಳೆಯದೇ ಆಗುತ್ತೆ. ವನಜ ಹಿಂದೆ ಬೀಳಲಿಲ್ಲ. ಅಮ್ಮ, ಆ ನಿನ್ನ ದೇವರು ನನಗೆ ಮದುವೆ ಯೋಗನೇ ಬರೆದಿಲ್ಲ ಅಂದ್ಕೊಂಡು ನನ್ನ ಬಿಟ್ಟು ಬಿಡಮ್ಮ. ಹಾರಿಕೆಯ ಮಾತನ್ನು ಹೇಳಿದಾಗ ಚಿ ಬಿಡ್ತು ಅನ್ನೋ, ಅದೆಂಥ ಮಾತಂತ ಆಡ್ತೀಯಾ? ಈ ಸಾರಿ ನಾನು ಬರಬೇಕಾದ್ರೆ ಕೆಲವೊಂದು ಹುಡುಗಿರ ಜಾತಕ ತರ್ತೀನಿ. ನೀನು ನೋಡಿ ಒಬ್ಳನ್ನ ಒಪ್ಕೋಬೇಕು ಅಷ್ಟೆ. ಫೋನ್ ಇಟ್ಟೇ ಬಿಟ್ಟರು. ಈ ಅಮ್ಮ ಬೇರೆ. ತನ್ನಲ್ಲೇ ಗುಣಗಿಕೊಂಡು ಆರಿದ ಕಾಫಿ ಸಿಂಕಿಗೆ ಬಗ್ಗಿಸಿ ಹೊರ ನಡೆದನು. ವನಜಾಕ್ಷಿ ಮಗನನ್ನು ನೋಡಲು ಬಂದಾಗಲೆಲ್ಲ ಹುಡುಗಿಯರ ಫೋಟೋ ಹಿಡಿದೇ ಬರುತ್ತಿದ್ದರು. ಆದರೆ ಜಯಂತ್ ಯಾವುದೇ ಆಸಕ್ತಿ ತೋರುತ್ತಿರಲಿಲ್ಲ. ನೋಡಲು ಸುರದ್ರೂಪಿ, ಒಳ್ಳೆಯ ಕೆಲಸ, ಹೆಣ್ಣು ಕೊಡುವುದಾಗಿ ಮುಂದೆ ಬಂದ ಎಷ್ಟೋ ಸಂಬಂಧಿಕರಿಗೆ ನಿರ್ದಾಕ್ಷಿಣ್ಯವಾಗಿ ಇಲ್ಲ ಎಂದಿದ್ದನು. ಎಷ್ಟೋ ಹೆಣ್ಣೆತ್ತವರು ಇವನಿಗೆ ಬೈದು ಹೋಗಿದ್ದು ಕೂಡ ಇದೆ. ಜಯಂತ್ ಸದ್ಯಕ್ಕೆ ಮದುವೆಯ ಬಗ್ಗೆ ಹೆಚ್ಚು ಯೋಚಿಸಿರಲಿಲ್ಲ. ಆದರೆ ಮದುವೆ ಆಗಲೇಬಾರದು ಎಂಬ ಕಟ್ಟಳೆಯನ್ನೇನೂ ಹಾಕಿಕೊಂಡಿರಲಿಲ್ಲ. ಅವನ ಮನಸ್ಸಿಗೆ ಹಿಡಿಸಿದ ಹುಡುಗಿ ಸಿಕ್ಕರೆ ಖಂಡಿತ ಮದುವೆಯಾಗುವವನಿದ್ದ. ಜಯಂತ್ ಕಾಲೇಜು ದಿನಗಳಲ್ಲಿ ಒಬ್ಬ ಹುಡುಗಿಯನ್ನು ಇಷ್ಟಪಟ್ಟಿದ್ದ. ಆದರೆ ಅವನದು ಒನ್ ಸೈಡ್ ಲವ್ ಆಗಿತ್ತು. ಅವನಿಗೆ ತನ್ನ ಪ್ರೀತಿಯ ಬಗ್ಗೆ ಆ ಹುಡುಗಿಯ ಬಳಿ ಹೇಳಲು ಸಾಧ್ಯವಾಗಲಿಲ್ಲ. ಹೇಗೋ ಧೈರ್ಯ ಮಾಡಿ ಹೇಳಬೇಕು ಅಂದುಕೊಳ್ಳುವಷ್ಟರಲ್ಲಿ ಮನೆಗೆ ಅವಳ ಮದುವೆಯ ಲಗ್ನ ಪತ್ರಿಕೆ ಬಂದಿತ್ತು.
ಅದಾದ ನಂತರ ಅವನು ಯಾವ ಹುಡುಗಿಯನ್ನು ನೋಡಲಿಲ್ಲ. ತನ್ನ ಬಗ್ಗೆ ಇಂಟ್ರೆಸ್ಟ್ ತೋರಿಸುವ ಹುಡುಗಿಯರನ್ನು ಅವನೇ ಅವಾಯ್ಡ್ ಮಾಡುತ್ತಿದ್ದನು. ಮೊದಲ ಪ್ರೀತಿಯೇ ಕೈಗೆ ಸಿಗದಾಗ ಅವನು ತನ್ನ ಕನಸುಗಳ ಮೇಲೆ ಚಪ್ಪಡಿ ಎಳೆದು ಬಿಟ್ಟಿದ್ದನು. ಆಫೀಸ್ಗೆ ಹೋಗುವುದು, ಮನೆಗೆ ಬರುವುದು, ಟಿವಿ ನೋಡುವುದು, ಮೊಬೈಲಲ್ಲಿ ಸಮಯ ಕಳೆಯುವುದು, ಫ್ರೆಂಡ್ಸ್ ಜೊತೆ ವೀಕೆಂಡ್ ಪಾರ್ಟಿ ಮಾಡುವುದು, ತಿಂಗಳ ಸಂಬಳದ ಅರ್ಧ ಭಾಗವನ್ನು ಹಳ್ಳಿಯಲ್ಲಿರುವ ತನ್ನ ಹೆತ್ತವರಿಗೆ ಕಳುಹಿಸುವುದು ಮತ್ತು ಉಳಿದ ಹಣವನ್ನು ತನ್ನ ಸ್ವಂತಕ್ಕಾಗಿ ಬಳಸಿಕೊಳ್ಳುವುದು ಇದೆ ಅವನ ನಿತ್ಯದ ದಿನಚರಿಯಾಗಿತ್ತು. ಆದರೆ ಜಯಂತ್ಗೆ ಈ ವಿಚಾರದಲ್ಲಿ ಯಾವುದೇ ಬೇಜಾರಾಗಲಿ ದುಃಖವಾಗಲಿ ಇರಲಿಲ್ಲ. ಹೇಳಬೇಕೆಂದರೆ ಈ ಜೀವನ ಅವನಿಗೆ ತುಂಬ ಇಷ್ಟವಾಗಿತ್ತು ಮತ್ತು ಆರಾಮದಾಯಕವಾಗಿತ್ತು. ಮದುವೆಯಾದ ಅವನ ಸ್ನೇಹಿತರು ಹೇಳಿಕೊಳ್ಳುತ್ತಿದ್ದ ಮಾತುಗಳನ್ನು ಕೇಳಿ ಅವನು ನಗುತ್ತಿದ್ದನು. ಅವಳನ್ನು ಬಿಟ್ಟು ಬೇರೆ ಯಾರೂ ನನಗೆ ಇಷ್ಟವಾಗ್ತಿಲ್ಲ. ಯಾಕೆ? ಅವನಿಗೆ ಅವಳನ್ನು ಮರೆಯಲು ಸಾಧ್ಯವಾಗಿರಲಿಲ್ಲ. ಸಮಯ 11ಕ್ಕೆ ದಾಟಿದಾಗ ಅವನು ಆಫೀಸಿಗೆ ಹೊರಡುವ ಮನಸ್ಸು ಮಾಡಿದ. ಅವನು ಬೈಕ್ ಸ್ಟಾರ್ಟ್ ಮಾಡಿ ರಸ್ತೆಗೆ ಇಳಿದ. ನಿರ್ಜನ ಖಾಲಿ ರೋಡ್ ಅವನನ್ನು ಅಣುಕಿಸಿತು. ಅವನು ಆಫೀಸಿಗೆ ಹೋಗುವ ಸಮಯದಲ್ಲಿ ಮಕ್ಕಳು ಶಾಲೆ ವ್ಯಾನ್ಗಾಗಿ ವೆಯ್ಟ್ ಮಾಡುತ್ತಿದ್ದರೆ ಕೆಲಸಕ್ಕೆ ಹೊರಡುವವರ ಗಡಿಬಿಡಿ ನೋಡಲು ಸಿಗುತ್ತಿತ್ತು. ಆ ಸಮಯದಲ್ಲಿ ಅವನ ಮನ ತಾನೆಷ್ಟು ಸುಖಿ ಎಂದು ಖುಷಿ ಪಡುತ್ತಿತ್ತು. ಅರ್ಧ ಗಂಟೆಯ ಹಾದಿಯಷ್ಟೇ ಅವನ ಆಫೀಸ್. ಕೆಲವೊಮ್ಮೆ ಟ್ರಾಫಿಕ್ ಇದ್ದರೂ ಜಯಂತ್ ಪಕ್ಕ ಪಂಕ್ಚುಯಲ್ ಆನ್ ಟೈಮ್ ಅಲ್ಲಿ ಅವನು ಆಫೀಸ್ ಲಾಗಿನ್ ಆಗುತ್ತಿದ್ದನು. ಆದರೆ ರಾತ್ರಿ ಕುಡಿದ ಪ್ರಭಾವ ಈ ದಿನ ಅವನ ದಿನಚರಿ ಬದಲಾಗಿತ್ತು. ಬೈಕ್ ಓಡಿಸುವಾಗ ಏನೇನೋ ಆಲೋಚನೆಗಳು ಮನಸ್ಸಿಗೆ ಬರುತ್ತಿದ್ದವು. ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ದಂಪತಿಗಳನ್ನು ನೋಡಿದಾಗ ಅವನಿಗೆ ಬೇಸರವಾಯಿತು. ಜೀವನ ತುಂಬ ಸಪ್ಪೆಯಾದಂತೆ ಅನಿಸಿತು ಆ ಕ್ಷಣ. ಅವನು ಇಷ್ಟು ದಿನ ಖುಷಿಯಾಗಿದ್ದರೂ ಅದೇನೋ ಕೊರತೆ ಎನಿಸುತ್ತಿತ್ತು. ಈ ರೀತಿಯ ಜೋಡಿಗಳನ್ನು ನೋಡಿದಾಗ ಅವನಿಗೆ ಕೊರತೆ ಎದ್ದು ಕಂಡರೂ ಜಾಸ್ತಿ ತಲೆಕೆಡಿಸಿಕೊಳ್ಳಲು ಹೋಗುತ್ತಿರಲಿಲ್ಲ. ಆದರೆ ಇಂದು ಯಾಕೋ ಯೋಚಿಸಬೇಕು ಅನಿಸಿತು. ಆಫೀಸ್ ಮನೆ, ಮನೆ ಆಫೀಸ್, ಇಷ್ಟೇನಾ? ಮನಸ್ಸು ದ್ವಂದ್ವಕ್ಕೆ ಒಳಗಾದಾಗ ಅವನಿಗೆ ಆಫೀಸಿಗೆ ಹೋಗಬೇಕು ಅನಿಸಲಿಲ್ಲ. ತಕ್ಷಣ ಬೈಕನ್ನು ಪಕ್ಕಕ್ಕೆ ನಿಲ್ಲಿಸಿ HR ಗೆ ಕರೆ ಮಾಡಿ ಆರೋಗ್ಯ ಸರಿಯಿಲ್ಲದ ಕಾರಣ ಕೊಟ್ಟು ರಜೆ ತೆಗೆದುಕೊಂಡನು. ಹತ್ತಿರದಲ್ಲಿ ಒಂದು ಸಣ್ಣ ಟೀ ಶಾಪ್ ಇತ್ತು. ಬೈಕ್ ನಿಲ್ಲಿಸಿದವನು ಒಂದು ಟೀ ಹೇಳಿ ಅಲ್ಲೇ ಇದ್ದ ಕಲ್ಬೆಂಚಿನ ಮೇಲೆ ಕುಳಿತನು. ಟೀ ಅಂಗಡಿಯ ಮುಂದೆ ಒಂದು ಪದವಿ ಕಾಲೇಜ್ ಇತ್ತು. ಬ್ರೇಕಿಂಗ್ ಪೀರಿಯಡ್ ಇರಬಹುದು. ಒಂದಿಷ್ಟು ಹುಡುಗರು ತಮಾಷೆ ಮಾಡುತ್ತಾ ಓಡಾಡುತ್ತಿದ್ದರು. ಅದನ್ನು ನೋಡುತ್ತಾ ಇದ್ದವನಿಗೆ ಜೀವನದಲ್ಲಿ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತಿತ್ತು. ತರಗತಿಯ ಟಾಪರ್ ಆಗಲು ಅವನು ಯಾವಾಗಲೂ ಪುಸ್ತಕಗಳೊಂದಿಗೆ ಹೆಣಗಾಡುತ್ತಿದ್ದುದು ಅವನಿಗೆ ನೆನಪಾಯಿತು. ಅವನು ಯಾರೊಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಯಾವಾಗಲೂ ಪುಸ್ತಕದ ಹುಳುವಾಗಿರುತ್ತಿದ್ದ. ಬಾಲ್ಯದಿಂದಲೂ ತರಗತಿಯಲ್ಲಿ ಪ್ರಥಮ ಸ್ಥಾನ ಪಡೆಯುವುದು ಅವನ ಗುರಿಯಾಗಿತ್ತು. ಬೇರೆ ಯಾರಾದರೂ ಆ ಸ್ಥಾನಕ್ಕೆ ಬಂದರೆ ಅವನಿಗೆ ಸಹಿಸಲಾಗುತ್ತಿರಲಿಲ್ಲ. ಸತ್ತೇ ಹೋದಂತೆ ಆಗುತ್ತಿತ್ತು. ಇಂಟರ್ಮೀಡಿಯೇಟ್ನಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಊರಿಗೆ ಕೀರ್ತಿ ತಂದಿದ್ದನು. BTechನಲ್ಲೂ ಅದೇ ಮುಂದುವರಿಯಿತು. ಆದರೆ ಅವನು ಕಳೆದುಕೊಂಡದ್ದು ಅಪಾರ. ಬಾಲ್ಯದ ತುಂಟಾಟ, ಹುಡುಗಾಟ ಇವನಿಗೆ ಕೇವಲ ಕನಸಾಗಿದ್ದವಷ್ಟೇ. ಅವನಿಗೆ ಸ್ನೇಹಿತರ ಸಂಖ್ಯೆ ಬಹಳ ಕಡಿಮೆ. ಇದ್ದ ಕೆಲವು ಸ್ನೇಹಿತರು ಇವನಂತೆಯೇ ಪುಸ್ತಕದ ಹುಳುವಾಗಿದ್ದವರೇ. ಪಠ್ಯದ ಬಗ್ಗೆ ಬಿಟ್ಟು ಬೇರಾವ ವಿಷಯವನ್ನು ಚರ್ಚಿಸುತ್ತಿರಲಿಲ್ಲ. ಆ ಸಮಯದಲ್ಲಿ ಅವನ ಜೂನಿಯರ್ ಆಗಿ ಬಂದ ಹುಡುಗಿ ಚಂದನ. ನೋಡಲು ತುಂಬ ಮುದ್ದಾಗಿದ್ದ ಅವಳು ಓದಿನಲ್ಲಿ ಚೂಟಿಯೂ ಆಗಿದ್ದಳು. ತನ್ನ ಕಣ್ಣೋಟದಲ್ಲೇ ಎಲ್ಲರನ್ನೂ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಅವಳ ನೋಟಕ್ಕಿತ್ತು. ಅವಳ ಅಂದಕ್ಕೆ ಬಿದ್ದ ಹುಡುಗರೆಷ್ಟೋ, ಅವಳ ಚುರುಕಿಗೆ ಮರುಳಾದ ಹುಡುಗರೆಷ್ಟೋ, ಅವಳ ಕಣ್ಣೋಟಕ್ಕೆ ಬಲಿಯಾದ ಹುಡುಗರು ಅದೆಷ್ಟೋ. ಒಟ್ಟಿನಲ್ಲಿ ಕಾಲೇಜಿನ ಕ್ರಶ್ ಎಂದರೆ ತಪ್ಪಾಗುತ್ತಿರಲಿಲ್ಲ. ಚಂದನ ನಗುಮೊಗದ ಸುಂದರಿ. ಅವಳನ್ನು ಯಾರೇ ಮಾತನಾಡಿಸಿದರೂ ನಗುಮುಖದಲ್ಲೇ ಪ್ರತಿಕ್ರಿಯಿಸುತ್ತಿದ್ದಳು. ಯಾವುದೇ ಮುಜುಗರ ಪಡದೆ ಎಲ್ಲರೊಟ್ಟಿಗೂ ಬೆರೆಯುತ್ತಿದ್ದಳು. ಅವಳಿಗೆ ಒಂಟಿಯಾಗಿ ಇರುವುದಕ್ಕಿಂತಲೂ ಎಲ್ಲರ ಜೊತೆ ಇರಲು ತುಂಬ ಇಷ್ಟಪಡುತ್ತಿದ್ದಳು. ಜಯಂತ್ ಪುಸ್ತಕದ ಹುಳು, ಅಂತರ್ಮುಖಿ.
ತಾನಾಯಿತು ತನ್ನ ಓದಾಯಿತು ಎಂದು ಇದ್ದವನಿಗೆ ಚಂದನ ವಂಡರ್ ಹಾಗೆ ಕಾಣಿಸಿದ್ದಳು. ಅವಳ ಮಾತು, ನಗು, ಜನರೊಂದಿಗೆ ಅವಳು ವ್ಯವಹರಿಸುತ್ತಿದ್ದ ರೀತಿ ಅವನಿಗೆ ಬಹಳವೇ ಇಷ್ಟವಾಗಿತ್ತು. ಜಯಂತ್ಗೆ ಅವಳ ಪ್ರತಿ ನಡೆ ಹೊಸದಾಗಿ ಕಾಣುತ್ತಿತ್ತು. ತಾನು ಕೂಡ ಹಾಗೇ ಇರಲು ಪ್ರಯತ್ನಿಸಿ ಸೋತನು. ಬಾಲ್ಯದಿಂದ ಬೆಳೆಸಿಕೊಂಡು ಬಂದ ಸ್ವಭಾವ ಅವನ ಬದಲಾವಣೆಗೆ ಸಹಕರಿಸಲಿಲ್ಲ. ಅವಳನ್ನು ಗಮನಿಸುತ್ತಾ ಹೋದವನಿಗೆ ಅವಳ ಪ್ರೀತಿಯಲ್ಲಿ ಬಿದ್ದಿದ್ದು ಅರಿವಾಗಿರಲೇ ಇಲ್ಲ. ಮೊದಮೊದಲು ಗೆಳೆಯರು ಅವಳ ಬಗ್ಗೆ ಹೇಳಿದಾಗ ಅಷ್ಟು ತಲೆಕೆಡಿಸಿಕೊಳ್ಳದವನು ಈಗ ಅವಳ ಬಗ್ಗೆ ಯಾರಾದರೂ ಮಾತನಾಡಿದರೆ ಸಿಡುಕುತ್ತಿದ್ದನು, ಕೋಪಿಸಿಕೊಳ್ಳುತ್ತಿದ್ದನು. ಚಂದನ ಒಂದು ರೀತಿಯ ಎಕ್ಸ್ಟ್ರಾವರ್ಟ್ ಹುಡುಗಿ. ಎಲ್ಲರೊಂದಿಗೂ ನಗುತ್ತಾ ಮಾತನಾಡಿದರೂ ಎಂದಿಗೂ ತನ್ನ ಮಿತಿ ಮೀರಿದವಳಲ್ಲ. ಅನೇಕ ಹುಡುಗರ ಪ್ರಪೋಸಲನ್ನು ನಯವಾಗಿಯೇ ತಿರಸ್ಕರಿಸಿ ಅವರ ಫ್ರೆಂಡ್ಶಿಪ್ ಹಾಗೆಯೇ ಉಳಿಸಿಕೊಂಡಿದ್ದಳು. ಜಯಂತ್ಗೆ ಅವಳನ್ನು ಪರಿಚಯ ಮಾಡಿಕೊಂಡು ಅವಳ ಜೊತೆ ಮಾತನಾಡಬೇಕು ಎನ್ನುವ ಆಸೆ ಇತ್ತು. ಆದರೆ ಮೊದಲಿನಿಂದಲೂ ಅವನು ಬೆಳೆದ ರೀತಿ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಕಾಲೇಜಿಗೆ ಟಾಪರ್ ಆಗಿದ್ದ ಇವನು ಎಲ್ಲರಿಗೂ ಚಿರಪರಿಚಿತನೇ. ಆದರೆ ಜಯಂತ್ ತನ್ನ ಸುತ್ತ ಒಂದು ಗೆರೆ ನಿರ್ಮಿಸಿಕೊಂಡಿದ್ದ. ಸ್ವತಃ ಚಂದನಾಳೆ ಒಮ್ಮೆ ಮಾತನಾಡಿಸಲು ಬಂದಾಗ ಅವನು ಅವಳಿಂದ ದೂರ ಸರಿದಿದ್ದ. ಚಂದನ ಮನೆ ಜಯಂತ್ ಮನೆಯ ಪಕ್ಕದಲ್ಲಿಯೇ ಇದ್ದರೂ ಜಯಂತ್ಗೆ ಅದು ತಿಳಿದಿರಲಿಲ್ಲ. ಪ್ರತಿ ಬಾರಿ ಅವಳು ವಿಶ್ ಮಾಡಿದಾಗ ಜಸ್ಟ್ ಒಂದು ಸ್ಮೈಲ್ ಕೊಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡುತ್ತಿದ್ದ. ದೂರದಿಂದಲೇ ಅವಳನ್ನು ನೋಡಿ ಪ್ರೀತಿಸುತ್ತಿದ್ದವನಿಗೆ ಅವಳು ಎದುರು ಬಂದರೆ ಅದೇನೋ ಭಯ. ಪುಸ್ತಕವನ್ನೇ ಪ್ರಪಂಚ ಮಾಡಿಕೊಂಡಿದ್ದವನಿಗೆ ಚಂದನ ಹೊಸ ಲೋಕದ ಪರಿಚಯ ಮಾಡಿಸಿದ್ದಳು. ಅದೆಷ್ಟೋ ಬಾರಿ ತನ್ನ ಮನದ ಮಾತುಗಳನ್ನು ಅವಳ ಮುಂದೆ ಹೇಳಿಬಿಡಬೇಕು ಅನಿಸಿದರೂ ಅವಳು ತನ್ನನ್ನು ತಿರಸ್ಕರಿಸಿದರೆ ಎನ್ನುವ ಭಯ ಕಾಡುತ್ತಿತ್ತು. ಹೀಗೆಯೇ 3 ವರ್ಷಗಳು ಕಳೆದವು. ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಎಲ್ಲರಿಗಿಂತ ಮೊದಲು ಅವನಿಗೆ ಕೆಲಸ ಸಿಕ್ಕಿತ್ತು. ಕೆಲಸ ಸಿಕ್ಕ ನಂತರ ಅವನು ತನ್ನ ಪ್ರೀತಿಯ ಬಗ್ಗೆ ಅವಳಿಗೆ ಹೇಳುವ ಯೋಚನೆ ಮಾಡಿದನು. ಈಗ ಅವಳು ತನ್ನನ್ನು ಒಪ್ಪಬಹುದು ಎಂದು ಅವನು ಭಾವಿಸಿದ್ದನು. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್ ಬಾಯ್.